ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಲ್ಲಿ ನೋಡಿ, ಟಿ ಇ ಟಿ ಬಗ್ಗೆ ಎಲ್ಲರೂ ಕೂಡ ಕ್ವಶನ್ ಕೇಳ್ತಾ ಇದ್ದೀರಿ. ಹೌದು, 2025 ಟಿ ಇ ಟಿ ಹೇಗಿರುತ್ತೆ, ನೋಟಿಫಿಕೇಷನ್ ಯಾವಾಗ, ಯಾವೆಲ್ಲ ಪುಸ್ತಕಗಳನ್ನ ನೀವು ರೆಫರ್ ಮಾಡಿದರೆ ಒಳ್ಳೆ ಅಂಕಗಳನ್ನ ತಗೋಬೋದು, ಸೊ ಏನು ಟ್ರಿಕ್ಸು, ನಾವು ಪಾಸಾಗಬೇಕು ಅಂದರೆ ಏನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡ್ಬೋದು, 2025 ಸಿಲೆಬಸ್ ಏನು, ಇದೆಲ್ಲವುದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಸೊ ಇದೇ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಓಕೆನಾ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲೋಗಿ ಕೂಡ ಜಾಯ್ನ್ ಆಗ್ಬೋದು. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ನಿಮಗೆ ಬರ್ತಾ ಹೋಗುತ್ತೆ. ಇನ್ನು ಫಸ್ಟ್ ಕ್ವಶನ್ ಬಂದುಬಿಟ್ಟು 2025 ಟಿ ಇ ಟಿ ಹೇಗಿರುತ್ತೆ ಅಂತ. ಟಿ ಇ ಟಿ ಹೇಗಿರುತ್ತೆ ಅಂದರೆ ಬರ್ತಾ ಟಿ ಇ ಟಿ ಕಷ್ಟನೇ, ಸುಲಭ ಅಲ್ಲ. ಫಸ್ಟಿಂಗ್ ನೋಡಿ, ಓಕೆ, ಫಸ್ಟು ಟಿ ಇ ಟಿ ಆದಾಗ ಕ್ವಶನ್ ಪೇಪರ್ನ ನೋಡಿ, ಇವಾಗ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೋಡಿ, ಲಾಸ್ಟು ಟಿ ಇ ಟಿ ಆಯ್ತಲ್ಲ, ಕ್ವಶನ್ ಪೇಪರ್ನ ನಾವು ನೋಡಿರ್ಬೋದು, ಡಿಫಿಕಲ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಓಕೆನಾ. ಅಂದರೆ ಎಲ್ಲವುದೂ ಕೂಡ ಸೋಷಿಯಲಲ್ಲಿ ಎಸ್ಪೆಷಲಿ ಓಕೆ, ತುಂಬ ಡಿಫಿಕಲ್ಟ್ ಕ್ವಶನನ್ನು ಕೇಳಿದರೆ ನೋಡೋಕ್ಕೆ ಈಸಿ ಅನಿಸಿದ್ರು ಕೂಡ ನಮಗೆ ಅಟೆಂಡ್ ಮಾಡೋರಿಗೆ ಏನಾಗಿತ್ತು, ಕಷ್ಟ ಅನ್ನಿಸ್ತಿತ್ತು. ಹಾಗಾಗಿ ಏನಾಗಿದೆ, ಸೊ ಎಲ್ಲರೂ ಕೂಡ ಪಾಸ್ ಆಗೋರ ಸಂಖ್ಯೆ ತುಂಬ ಕಡಿಮೆ ಆಗಿತ್ತು ಅಂತಲೇ ಹೇಳ್ಬೋದು, ಪೇಪರ್ 1 ಮತ್ತು ಪೇಪರ್ 2. ಇನ್ನು ಟಿ ಇ ಟಿ ನೋಟಿಫಿಕೇಷನ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಹೌದು, ಟಿ ಇ ಟಿ ನೋಟಿಫಿಕೇಷನ್ ಈ ಮೀಸಲಾತಿ ಮುಗಿದ ತಕ್ಷಣ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ. ಯಾವಾಗ ಆಗ್ಬೋದು, ಮಂತ್ ಹೇಳಿ ಅಂತ ಹೇಳೋದಾದರೆ ಓಕೆ, ಮೇ ಹಂಗೆ ಆಗ್ಬೋದು. ಓಕೆನಾ. ಏಪ್ರಿಲ್ ಮೇ ಹಂಗೆ ಆಗ್ಬೋದು, ನೋಟಿಫಿಕೇಷನ್ ಆಗೇ ಆಗುತ್ತೆ. ಟಿ ಇ ಟಿ ನೋಟಿಫಿಕೇಷನ್ ಆದಮೇಲೆ ಶಿಕ್ಷಕರ ನೇಮಕಾತಿಯನ್ನು ಅವ್ರು ಮಾಡ್ಕೊಳೋದು. ಶಿಕ್ಷಕರ ನೇಮಕಾತಿಗಿನ ಮುಂಚೆ ಟಿ ಇ ಟಿ ನೋಟಿಫಿಕೇಷನ್ ಆಗೇ ಆಗುತ್ತೆ. ಸೊ ಯಾರೆಲ್ಲ ಟಿ ಇ ಟಿ ಪಾಸ್ ಆಗಿಲ್ವ, ಯಾರೆಲ್ಲ ಹೈ ಸ್ಕೋರ್ನ ತೊಗೋಬೇಕು ಅಂತಿದ್ದಾರೋ ಅವರೆಲ್ಲರೂ ಕೂಡ ಟಿ ಇ ಟಿನ ಪಾಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಡಿಗ್ರಿದು ಬಿ ಎಡ್ಡಿದ್ದು ಎಲ್ಲ ಮಾರ್ಕ್ಸ್ ತೆಗಿಬೇಕು ಅಂತಿದ್ದಾರೆ GPSTR ನೇಮಕಾತಿಯಲ್ಲಿ. ಸೊ ಟಿ ಇ ಟಿ ಅಷ್ಟೇನ ಕನ್ಸಿಡರ್ ಮಾಡ್ತಾರೆ. ಇವಾಗ ಪಿ ಯುಗೂ ಟಿ ಇ ಟಿ ಕಂಪಲ್ಸರಿ ಇರುತ್ತೆ. ನೆಕ್ಸ್ಟು ಪಿ ಯು ಕಾಲೇಜ್ ಕಾಲ್ ಮಾಡ್ತಾರಲ್ಲ, ಅದಕ್ಕೂ ಕಂಪಲ್ಸರಿ. ಪ್ರತಿಯೊಂದು ಈಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳೇನಿದಾವೋ ಅದಕ್ಕೂ ಟಿ ಇ ಟಿ ಕಂಪಲ್ಸರಿ ಇರುತ್ತೆ. ಇನ್ನು HSTRಗೂ ಕೂಡ ಟಿ ಇ ಟಿ ಕಂಪಲ್ಸರಿ ಬಂದರೂ ಬರ್ಬೋದು. ಸದ್ಯಕ್ಕಂತೂ ಯಾವುದೇ ರೀತಿಯ ಟಿ ಇ ಟಿ ಕಂಪಲ್ಸರಿ ಇಲ್ಲ. ಮುಂದಿನ ದಿನಗಳಲ್ಲಿ ಬರೋ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಇನ್ನು GPSTRಗಂತೂ ಗೊತ್ತಿರ್ಬೋದು, ಟಿ ಇ ಟಿ ಅಂತೂ 10% ತೊಗೊತಾರೆ. ಹಾಗಾಗಿ ಯಾರೆಲ್ಲ ಸ್ಕೋರ್ ಆಗಿಲ್ಲೋ ಅವರು ಕೂಡ ಹೈ ಸ್ಕೋರ್ನ ಮಾಡ್ಕೊಳ್ಳಿ. ಇನ್ನು ಟಿ ಇ ಟಿ ಪಾಸ್ ಆಗಬೇಕು ಅಂದರೆ ಏನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತ ಸೊ ಕೇಳ್ತಾ ಇದ್ದೀರಾ. ಓಕೆ ಮೇಡಮ್, ನಿಮ್ಮ ಟಿ ಇ ಟಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತಲೇ ಕೇಳ್ತಿದ್ದೀರಾ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಟಿ ಇ ಟಿ ಮಾರ್ಕ್ಸು ನಂದು 130 ಮೇಲೆ ಇದೆ. ಓಕೆನಾ. ಇನ್ನು ಯಾವೆಲ್ಲ ಪುಸ್ತಕಗಳನ್ನು ಓದಿದರೆ ಟಿ ಇ ಟಿಯಲ್ಲಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಬೋದು ಅಂತ ಕೇಳ್ತಾ ಇದ್ದೀರಾ. ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ ಕ್ವಶನ್ ಪೇಪರ್ನ ನೀವು ಫಸ್ಟು ಎಲ್ಲ ಪುಸ್ತಕಗಳನ್ನ ಓದೋಕ್ಕಿಂತ ಮುಂಚೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿವರೆಗೂ ಟಿ ಇ ಟಿ ಎಷ್ಟು ಕ್ವಶನ್ ಪೇಪರ್ ಇದ್ದಾವೋ, ಸೊ ಒಂದು 12 ಕ್ವಶನ್ ಪೇಪರ್ ಇದ್ದಾವೆ ಅಂದರೆ 12 ಕ್ವಶನ್ ಪೇಪರ್ನ ಫಸ್ಟು ಸಾಲ್ವ್ ಮಾಡ್ಕೋಬೇಕು. ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಳ್ಳಿ, ಸಾಲ್ವ್ ಮಾಡ್ಕೊಂಡು ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಳ್ಳಿ. ಓಕೆ, ಈ ಕಾನ್ಸೆಪ್ಟ್ ಮೇಲೆ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ. ಕನ್ನಡ ಯಾವ ಬೋಧನಾಶಾಸ್ತ್ರದ ಮೇಲೆ ಕ್ವಶನ್ಸ್ ಜಾಸ್ತಿ ಅರೈಸ್ ಆಗಿದೆ, ಇಂಗ್ಲೀಷ್ ಯಾವ್ದು ಬೋಧನಾಶಾಸ್ತ್ರ ಮೇಲೆ ಜಾಸ್ತಿ ಅರೈಸ್ ಆಗಿದೆ, ಅದನ್ನೆಲ್ಲದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಸೋಷಿಯಲ್ಲು ಕೂಡ ಓಕೆ, ಅದರಲ್ಲೂ ಕೂಡ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಸೈಕಾಲಜಿ ನೋಡ್ಕೊಳ್ಳಿ. ಟಿ ಇ ಟಿ ಅಂತೂ ತುಂಬ ಬೇಗ ಈಸಿಯಾಗಿ ಪಾಸ್ ಆಗ್ಬೋದು. ಏಕೆಂದರೆ ಕನ್ನಡ ಮೆಥಡಾಲಜಿ 15 ಮಾರ್ಕ್ಸಿಗಿರುತ್ತೆ, ಇಂಗ್ಲೀಷ್ ಮೆಥಡಾಲಜಿ 15 ಇರುತ್ತೆ, 15 30. ಇನ್ನು ಸೈಕಾಲಜಿ ಬಂದರೆ ಅಲ್ಲೂ ಕೂಡ ನಿಮಗೆ ಸೈಕಾಲಜಿ ಅಂದರೆ ಮಕ್ಕಳು ಮನಸ್ಸಿನ ಮೇಲೆ ನಿಮಗೆ ಅಲ್ಲೂ ಕೂಡ ಒಂದು 15 ಮಾರ್ಕ್ಸ್ ಇರುತ್ತೆ. ಸೊ ಇನ್ನು ಸೋಷಿಯಾಲಜಿ ಬಂದರೆ ಅಲ್ಲೊಂದು 10 ಮಾರ್ಕ್ಸು 12 ಹಂಗಿರುತ್ತೆ. ಓಕೆನಾ. 45 50 ಅಲ್ಲೇ ನೀವು ಏನಿಲ್ಲ ಅಂದರೂ 55 ಮಾರ್ಕ್ಸ್ನ ತೆಕ್ಕೋಬೋದು. ಸೊ ಇನ್ನು ಗ್ರಾಮರ್ ವಿಷಯಕ್ಕೆ ಹೋದರೆ ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಸ್ವಲ್ಪ ಈಸಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲೂ ಆರಾಮಾಗಿ ತಗೊಂಡ್ರೆ ಟಿ ಇ ಟಿಯನ್ನು ಪಾಸ್ ಆಗ್ಬೋದು. ಓಕೆ, ಸೋಷಿಯಲ್ನ ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟು ಸೋಷಿಯಲ್ನ ಚೆನ್ನಾಗಿ ಓದಿ. ಓಕೆನಾ. ಇನ್ನು ಸೈನ್ಸವರು ಸೈನ್ಸ್ನ ಚೆನ್ನಾಗಿ ಓದಬೇಕು, ಸೋಷಿಯಲ್ಲು ತಮ್ಮ ಸಬ್ಜೆಕ್ಟ್ ಸೋಷಿಯಲ್ನ ಚೆನ್ನಾಗಿ ಓದಿದರೆ ನೀವು ಹೈ ಸ್ಕೋರ್ ಮಾಡೋರು ಇದನ್ನು ಫಾಲೋ ಮಾಡಲೇಬೇಕು. ಕನ್ನಡ ಇಂಗ್ಲೀಷ್ ಸೈಕಾಲಜಿನೇ ಓದ್ರಿ ನೀವು.
ನಾನು ನೋಡಿ ಸೈಕಾಲಜಿ ವಿಷಯಕ್ಕೆ ಬಂದರೆ ನೀವು ಎಷ್ಟೇ ಓದಿದರೂ ಕೂಡ ಅಲ್ಲಿ ಕ್ವಶನ್ಸು ಬೇರೆ ಥರ ಕೇಳಿರ್ತಾರೆ. ನೀವು ಎಷ್ಟೇ ಓದಿದರೂ ಕೂಡ ಅಷ್ಟೇ ಮಾರ್ಕ್ಸ್ ಬರೋದದು, ಓಕೆನಾ. ಸೈಕಾಲಜಿಗೆ ಓದಿ, ಬಟ್ ಇಂಪಾರ್ಟೆನ್ಸ್ ಸ್ವಲ್ಪ ಕೊಡಿ ಅಂತ ಹೇಳ್ತೀನಿ. ಯಾಕೆಂದರೆ ಸೈಕಾಲಜಿ ಅದ್ರ ನೀವು ಅರ್ಥ ಮಾಡಿಕೊಂಡು ಬರೀತಕ್ಕಂಥದ್ದು, ಓಕೆನಾ. ಯಾವ ರೀತಿ ನೀವು ಮಕ್ಕಳಿಗೆ ಪಾಠ ಮಾಡ್ತೀರಾ, ಏನು ಎತ್ತ, ಸೊ ಅಲ್ಲಿರ್ತಕ್ಕಂಥ ಪ್ರೆಸೆಂಟ್ ಸಿಚುಯೇಷನ್ನ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಬರೀಬೇಕು ನೀವು. ಆವಾಗ ನೀವು ಈ ಸೈಕಾಲಜಿಯಲ್ಲಿ ಈಸಿಯಾಗಿ ಮಾರ್ಕ್ಸ್ ತೊಗೋಬೋದು. ಇನ್ನು ನೆಕ್ಸ್ಟು ಸೈಕಾಲಜಿ ಬಿಟ್ಟರೆ ಇನ್ನು ಕನ್ನಡ ಮೆಥಡಾಲಜಿನೇ ಆರಾಮಾಗಿ ನೀವು ಕನ್ನಡ ಮೆಥಡಾಲಜಿ ಓದಿದರೆ ಇಂಗ್ಲೀಷ್ಗೂ ಕೂಡ ಕೆಲವೊಂದು ಇಂಗ್ಲೀಷ್ ವರ್ಡನ್ನ ನೀವು ನೋಡಿಕೊಂಡ್ರೆ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಮೆಥಡಾಲಜಿ ಸೇಮ್ ಆಗುತ್ತೆ. ಯಾವುದೇ ರೀತಿಯ ಡಿಫ್ರೆನ್ಸು ಇರೋದಿಲ್ಲ, ಅಲ್ಲೂ ಕೂಡ ನೀವು ಆರಾಮಾಗಿ ಬರಿಬೋದು. ಇನ್ನು ಅದು ಬಿಟ್ಟರೆ ಇನ್ನು ಗ್ರಾಮರ್ ಪಾಯಿಂಟ್, ಗ್ರಾಮರು ಕನ್ನಡದವ್ರಿಗೆ ಕನ್ನಡ ಗೊತ್ತಿರುತ್ತೆ, ಇಂಗ್ಲೀಷವ್ರಿಗೆ ಇಂಗ್ಲೀಷ್ ಗೊತ್ತಿರುತ್ತೆ. ಓಕೆ, ಗ್ರಾಮರಲ್ಲೂ ಕೂಡ ನೀವು ಈಸಿಯಾಗಿ ಮಾರ್ಕ್ಸ್ ತಗೋಬೋದು. ಇನ್ನು ಓದಬೇಕಾಗಿರೋದು ಸೋಷಿಯಲ್ ಮೆಥಡಾಲಜಿನೂ ಕೂಡ ಅದು ಕೂಡ ಮೆಥಡಾಲಜಿ ಆಗಿರೋದ್ರಿಂದ ಆರಾಮಾಗಿ ಬರಿತೀರಾ. ಇನ್ನು ಓದಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಸೋಷಿಯಲ್ಗೆ ನೀವು ನೀಟಾಗಿ ಓದಬೇಕು, ಓಕೆನಾ. ಸೋಷಿಯಲ್ಗೆ ನೀವು ನೀಟಾಗಿ ಓದಿದರೆ ಅಲ್ಲಿ ನಿಮ್ಮ ಕೈ ಹಿಡಿಯೋದು ಸೋಷಿಯಲ್ಲು, ಓಕೆನಾ. ನಿಮಗೆ ಹೈ ಸ್ಕೋರ್ ಮಾಡತಕ್ಕಂಥದ್ದು ಇದು, ಓಕೆನಾ. ಹಾಗಾಗಿ ನೀಟಾಗಿ ಓದಿ. ಇನ್ನು ಯಾವೆಲ್ಲ ಬುಕ್ಸನ್ನ ರೆಫರ್ ಮಾಡಬೇಕು ಅಂದರೆ, ಸೊ ಲಕ್ಷ್ಮಣ್ ಗಡೇಕರ್ ಅವ್ರದ್ದು ಚೆನ್ನಾಗಿದೆ ಬುಕ್ಕು. ಯಾವುದಕ್ಕೆ ಸಾಲಿಡ್ ಕ್ವಶನ್ ಪೇಪರ್ಗೆ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ಅದನ್ನು ನೀವು ರೆಫರ್ ಮಾಡ್ಬೋದು. ಆ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಆ ನಂಬರ್ಗೆ ನೀವು ಕಾಲ್ ಮಾಡಿ. ಇನ್ನು 8th 9th 10th ನಮಗೆ ಬುಕ್ ಸಿಗ್ತಿಲ್ಲ, ಹೆಂಗೆ ಓದೋದು ಅಂದರೆ, ಸೊ ಉಜ್ವಲ ಅಕಾಡೆಮಿ ಮಂಜುನಾಥ್ ಸರ್ ಅವರು 8th 9th 10th ಕವರ್ ಮಾಡಿ ಬರೆದಿದ್ದಾರೆ. ಸೊ ಈ ಬುಕ್ಕು ಇದು ಸೈನ್ಸು ಇದೆ ಮತ್ತು ಸೋಷಿಯಲ್ ಇದೆ. ಈ ಎರಡೂ ಬುಕ್ಕನ್ನು ನೀವು ಸೈನ್ಸ್ ಅವರು ಸೈನ್ಸ್ ಬುಕ್ಕು, ಸೋಷಿಯಲ್ ಅವರು ಸೋಷಿಯಲ್ ಬುಕ್ಕನ್ನು ರೆಫರ್ ಮಾಡಿದರೆ ನಿಮಗೆ ಅಧ್ಯಯನ ಮಾಡೋಕ್ಕೆ ಒಂದು ಒಳ್ಳೆಯ ಪುಸ್ತಕ ಅಂತಲೇ ಹೇಳ್ಬೋದು. ಇನ್ನು ಸೈಕಾಲಜಿಗೆ ಬಂದರೆ ಸೈಕಾಲಜಿ ಬಂದುಬಿಟ್ಟು ವಾಮದೇವಪ್ಪ ಸರ್ ಬುಕ್ ಇದೆ. ಸೊ ಅದನ್ನು ನೀವು ವಾಮದೇವಪ್ಪ ಸರ್ ಬುಕ್ ಇದೆ, ಅದನ್ನು ರೆಫರ್ ಮಾಡ್ಬೋದು. KM ಸುರೇಶ್ ಸರ್ ಅವರ ಬುಕ್ ಇದೆ, ಇದು ಪ್ರಶ್ನೋತ್ತರ ಮಾಲಿಕೆ, ಇದನ್ನು ರೆಫರ್ ಮಾಡೋದು. ವಾಮದೇವಪ್ಪ ಸರ್ ಬುಕ್ನ ಒಂದು ಸತಿ ಓದಿ ಮುಗಿಸ್ಬಿಟ್ರೆ ನೀವು ಸೈಕಾಲಜಿಗೆ ಯಾವತ್ತು GPS ಟೇರ್ಗೂ ಓದೋ ಅವಶ್ಯಕತೆ ಇರಲ್ಲ. ಅಷ್ಟು ನೀಟಾಗಿ ಓದಿ ಮುಗಿಸೋ ಕೆಲಸ ನಿಮ್ಮದಾಗಿರಬೇಕು. ಇನ್ನು ಸನ್ಸ್ಟಾರ್ ಅವ್ರದ್ದು ಕೂಡ ಚೆನ್ನಾಗಿರುತ್ತೆ ಬುಕ್ಕು. ಓಕೆ, TTE ಅಂತ ಬಂದರೆ ಚೆನ್ನಾಗಿರುತ್ತೆ. ಓಕೆ, ನಾನು ಹೇಳೋದಾದರೆ TT ನಾನು ಪಾಸಾಗಿದ್ದೆ ಇವ್ರ ಬುಕ್ ಓದಿ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ದಿನಗಳ ಹಿಂದಲ್ಲ, ಅದಕ್ಕೆ. ಇನ್ನು ಸೋಷಿಯಲ್ ಮೆಥಡಾಲಜಿಗೆ ಬಂದುಬಿಟ್ರೆ ಅಂಡಿ ಜೋಗಿ ಅಂತ ಒಂದು ಬುಕ್ ಇದೆ. ಸೊ ಅದು ಕೂಡ ನಮ್ಮಲ್ಲೇ ಸಿಗುತ್ತೆ. ಆ ಬುಕ್ಕು ಕೂಡ ರೆಫರ್ ಮಾಡಿ, ತುಂಬ ಚೆನ್ನಾಗಿದೆ. ಸೋಷಿಯಲ್ ಮೆಥಡಾಲಜಿಗೆ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ಇನ್ನು ಈ ಸತಿ PUC ಸಿಲೆಬಸ್ಸು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು PUC ಸಿಲೆಬಸ್ನ ಕೂಡ ನೋಡ್ಕೋಬೋದು. ಸಿಲೆಬಸ್ ಏನು ಅಂದರೆ ಪ್ಯಾಸೇಜ್ ಕೊಡಲ್ಲ ಅಂತ ಹೇಳಿದರು, ಬಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ. PU ಸಿಲೆಬಸ್ನ ಕೂಡ ಆ್ಯಡ್ ಮಾಡಿದ್ದಾರೆ, ಅದೆಲ್ಲದನ್ನು ಕೂಡ ನೋಡ್ಕೊಳ್ಳಿ. ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಆನ್ಲೈನ್ ಕ್ಲಾಸಸ್ಸು ಕೂಡ ನಡೆಯುತ್ತೆ, ಬೇಕಾದ್ರೆ ಅದಕ್ಕೂ ಕೂಡ ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸಿಂದು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ 1200 ಇರುತ್ತೆ. ಓಕೆನಾ. 100% ಪಾಸ್ ಆಗೇ ಆಗ್ತೀರಾ ಅನ್ನೋ ಆಶ್ವಾಸನೆಯನ್ನು ಕೊಡ್ತೀವಿ. ಪಾಸ್ ಆಗ್ತೀರಾ. ಯಾರೆಲ್ಲ ನಾವು TT ಏನು ಮಾಡಿದರೂ ಪಾಸ್ ಆಗ್ತಿಲ್ಲ ಅನ್ನೋರು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ಪಾಸ್ ಆಗೇ ಆಗ್ತೀರಾ. ಇದರಲ್ಲಿ ಏನೇನು ಇರುತ್ತೆ ಅಂದರೆ ಲೈವ್ ಕ್ಲಾಸ್ ಇರುತ್ತೆ, ಉಚಿತ PDF ಇಡಿಸಿ, ಅಧ್ಯಯನವರು ಟೆಸ್ಟ್ ಇರುತ್ತೆ, ಕನ್ನಡ ಇಂಗ್ಲೀಷ್ ಸೋಷಿಯಲ್ ಸೈಕಾಲಜಿ ಇದ್ರದ್ದು ನೋಟ್ಸ್ ಸಿಗುತ್ತೆ. ಓಕೆನಾ. ಇದಿಷ್ಟು ಇನ್ಫಾರ್ಮೇಷನು TT ಬಗ್ಗೆ ಇರ್ತಕ್ಕಂಥದ್ದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ವಾಟ್ಸಪ್ಪಲ್ಲಿ ಯಾರೆಲ್ಲ ಜಾಯ್ನ್ ಆಗ್ತೀರಾ ಅವರಿಗೆ ಪೇಯ್ಡ್ ಗ್ರೂಪ್ ಅಂತ ಸಪ್ರೇಟ್ ಗ್ರೂಪನ್ನು ಮಾಡ್ತೀವಿ, ನೀವು ಜಾಯ್ನ್ ಆಗ್ಬೋದು. 100ಗೆ 200% ನೀವು ಪಾಸ್ ಆಗೇ ಆಗ್ತೀರಾ. ಸೊ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ.